ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಪ್ರಕರಣ 108 ಅನುಮಾನಗಳಿಗೆ ಕಾರಣವಾಗಿದೆ. ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ 108 ಅನುಮಾನ ಮೂಡಿದೆ. ಮೊಟ್ಟೆ ದಾಳಿಗೂ ಮುನ್ನ ಅಲ್ಲಿ ಕೇಳಿ ಬಂದ ಸದ್ದು ಏನು ಅನ್ನೋ ಪ್ರಶ್ನೆ ತೀವ್ರ ಚರ್ಚೆಗೆ ಗ್ರಾಸವಾಯಿತು. ಮೊಟ್ಟೆ ದಾಳಿಯ ವಿಡಿಯೋ. ರಾಜರಾಜೇಶ್ವರಿ ನಗರ ಶಾಸಕರಾಗಿರುವ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆತ ಪ್ರಕರಣ ಇದೆಯಲ್ಲ, ಇದು ಸಾಕಷ್ಟು ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಒಂದಷ್ಟು ಚರ್ಚೆಗಳನ್ನ, ಅನುಮಾನಗಳನ್ನ ಈ ಪ್ರಕರಣ ಹುಟ್ಟುಹಾಕಿದೆ. ಅದರಲ್ಲೂ ಕೂಡ ಆಸಿಡ್ ದಾಳಿ ಅನ್ನೋ ವಿಚಾರ ಇದೆಯಲ್ಲ, ಇದು ತೀವ್ರ ಆತಂಕಕ್ಕೂ ಕೂಡ ಕಾರಣ ಆಗಿದೆ. ಮುನಿರತ್ನ ಬರುವಾಗ ಆಸಿಡ್ ದಾಳಿ ಎಂದ ಓರ್ವ ವ್ಯಕ್ತಿ ಮೊಟ್ಟೆ ಎಸೆಯೋಕ್ಕೂ ಮುನ್ನವೇ ಈ ರೀತಿಯಾಗಿ ಓರ್ವ ವ್ಯಕ್ತಿ ಕೂಗಿದ್ದಾರೆ. ಆಸಿಡ್ ದಾಳಿ ಅಂತ ಆ ವ್ಯಕ್ತಿ ಕೂಕೊಂಡಿದ್ದಾರೆ. ಆಸಿಡ್ ದಾಳಿ ಅಂತ ಆ ವ್ಯಕ್ತಿ ಕೂಗಿದ ತಕ್ಷಣವೇ ಮುನಿರತ್ನ ಮೇಲೆ ಅಟ್ಯಾಕ್ ಆಗುತ್ತೆ. ಶಾಸಕ ಮುನಿರತ್ನ ತಲೆ ಮೇಲೆ ಮೊಟ್ಟೆ ಬೀಳುತ್ತೆ. ಗಮನಿಸ್ತಾ ಇದ್ದೀರಿ. ಕೇಳಿಸ್ಕೊಂಡ್ರೆ ಆಸಿಡ್ ದಾಳಿ ಅಂತ ಹೇಳಿ ಅಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ. ಅದು ಯಾರ ವಾಯ್ಸ್, ಏನ್ ಕಥೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಿದೆ. ಆದ್ರೆ ಆಸಿಡ್ ದಾಳಿ ಅಂತ 2 ಸಲ ಕೂಗಿದ ನಂತರ ಮುನಿರತ್ನ ಅವರ ತಲೆಗೆ ಮೊಟ್ಟೆಯಿಂದ ಹೊಡೆಯಲಾಗುತ್ತೆ. ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮುನಿರತ್ನ ಅವರು ನಡ್ಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯ ಅಟ್ಯಾಕ್ ಆಗಿದೆ. ತಲೆಗೆ ಮೊಟ್ಟೆ ಬಿದ್ದಿದೆ. ಆದ್ರೆ ಅದಕ್ಕೂ ಮುನ್ನ ಆಸಿಡ್ ದಾಳಿ ಅಂತ ಕೂಗಿದಂತಹ ವ್ಯಕ್ತಿ ಯಾರು? ಆಸಿಡ್ ದಾಳಿಯನ್ನ ಮಾಡುವಂತಹ ಹುನ್ನಾರ ಏನಾದ್ರೂ ನಡೆದಿತ್ತ? ಒಂದು ವೇಳೆ ಆ ರೀತಿಯ ಪ್ಲಾನ್ಸ್ ಏನಾದ್ರೂ ಇದ್ರೆ ಅದು ಬಹಳ ಗಂಭೀರವಾದಂತಹ ಪ್ರಕರಣ ಆಗುತ್ತೆ. ಟ್ವೀಟ್ನಲ್ಲೂ ಶಾಸಕ ಮುನಿರತ್ನ ಆಸಿಡ್ ದಾಳಿ ಆರೋಪವನ್ನು ಮಾಡಿದ್ದಾರೆ. ಡಿಕೆ ಶಿವಕುಮಾರ್, ಡಿಕೆ ಸುರೇಶ್, ಹನುಮಂತರಾಯಪ್ಪ ನಿರ್ದೇಶನದಂತೆ ದಾಳಿ ನಡೆದಿದೆ. ಇವರುಗಳ ಸೂಚನೆಯ ಮೇರೆಗೆನೆ ಆಸಿಡ್ ದಾಳಿ ಮಾಡಿಸಿದ್ದಾರೆ, ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಶಾಸಕ ಮುನಿರತ್ನ ಇಲ್ಲಿ ಆರೋಪವನ್ನು ಮಾಡಿದ್ದಾರೆ. ಕೇವಲ ಅದು ಮೊಟ್ಟೆ ದಾಳಿ ಆಗಿರಲಿಲ್ಲ, ಆಸಿಡ್ ದಾಳಿ ಆಗಿತ್ತು. ಆ ಮೂಲಕ ನನ್ನನ್ನ ಕೊಲ್ಲುವಂತಹ ಹುನ್ನಾರ, ಷಡ್ಯಂತ್ರ ನಡೆದಿದೆ ಅಂತ ಹೇಳಿ ಶಾಸಕ ಮುನಿರತ್ನ ಅವರು ಟ್ವಿಟರ್ನಲ್ಲಿ ಆರೋಪಿಸಿದ್ದಾರೆ. ಇದೆಲ್ಲವೂ ಕೂಡ ನಡೆದಿರೋದು, ಇವತ್ತೇನ್ ಘಟನೆ ಆಗಿದೆಯೋ ಅದಕ್ಕೆ ಕಾರಣ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಮತ್ತು ಹನುಮಂತರಾಯಪ್ಪ ಅಂತ ಹೇಳಿ ಮುನಿರತ್ನ ಅವರು ಟ್ವೀಟ್ ಮಾಡಿದ್ದಾರೆ. ಅವರ ಟ್ವೀಟ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ವಾರ್ಡ್ ನಂಬರ್ 42 ಲಕ್ಷ್ಮೀದೇವಿ ನಗರದಲ್ಲಿ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ಮಾಜಿ ಸಂಸದರಾದ ಡಿಕೆ ಸುರೇಶ್, ಕಾಂಗ್ರೆಸ್ನ ಮುಖಂಡರಾದ ಹನುಮಂತರಾಯಪ್ಪನವರ ನಿರ್ದೇಶನದಂತೆ ನನ್ನ ಮೇಲೆ ಆಸಿಡ್ ದಾಳಿ ಮಾಡಿಸಿದ್ದಾರೆ ಹಾಗೂ ಕೊಲೆ ಮಾಡಲು ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿ ಮುನಿರತ್ನ ಅವರು ಟ್ವೀಟ್ ಮುಖೇನವಾಗಿ ಕಾಂಗ್ರೆಸ್ ಮೇಲೆ ಹಾಗೆಯೇ ಡಿಕೆ ಸುರೇಶ್, ಡಿಕೆ ಶಿವಕುಮಾರ್ ಮೇಲೆ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಇದು ಮೊಟ್ಟೆ ಎಸೆತ ಎನ್ನುವುದಕ್ಕಿಂತ ಆಸಿಡ್ ಅಟ್ಯಾಕ್ ಆಗಿರುವುದು ನನ್ನ ಮೇಲೆ ಅನ್ನೋದು ಮುನಿರತ್ನ ಅವರ ಗಂಭೀರ ಆರೋಪ.